ಒಬ್ಬ ಮೀನು ಮಾರೋಳ ಕತೆ ಕೇಳಿ. ಸಂತೆಯಲ್ಲಿ ಮೀನು ಮಾರಿ ತನ್ನ ಊರಿಗೆ ವಾಪಸ್ ಹೋಗೋಣ ಅಂತ ಹೊರಟ್ಲು. ಆದರೆ ಕತ್ತಲಾಗೋಗಿದೆಯಲ್ಲ, ಏನು ಮಾಡೋದು ಅಂತ ಯೋಚಿಸಿದ್ಲು. ಅದೇ ಊರಿನಲ್ಲಿ ಹೂ ಮಾರುತ್ತಿದ್ದ ಅವಳ ಅತ್ತೆ ಮನೆ ಇತ್ತು. ಆ ರಾತ್ರಿ ಅಲ್ಲೇ ಕಳೆಯೋಣ ಅಂತ ತನ್ನ ಮೀನಿನ ಬುಟ್ಟಿಯ ಸಮೇತ ಆ ಹೂ ಮಾರುವ ಅತ್ತೆ ಮನೆಗೆ ಹೊರಟ್ಲು. ಯಾರು ಯಾರು? ನಾನು ಕಿಕ್ಕೇರಿ ಚೆನ್ನೆ. ಬಂದೆ ಕಣವ, ಬಂದೆ. ಬಾರವ ಬಾ. ಏನ್ ಚೆನ್ನಿ ಇಷ್ಟೊತ್ತಿನಲ್ಲಿ? ಮೀನ್ ಮಾರ್ಕ ಬರವ ಅಂತ ಸಂತೆಗೆ ಹೋಗಿದ್ದೆ. ಈಟೊತ್ತಾದ್ರೂ ಬಸ್ ಬರ್ಲಿಲ್ಲ, ಅದಕ್ಕೆ ಬಂದಿದ್ದು. ಒಳ್ಳೇದಾಯ್ತು. ಇಷ್ಟೊತ್ತಿನಲ್ಲಿ ಊರಿಗೆಲ್ಲ ಹೋಗೋದು? ರಾತ್ರಿ ಇಲ್ಲೇ ಮನೆಗೆ ಹೋಗತ್ತೆ. ಒಳ್ಳೇದಾಯ್ತು. ಚೆನ್ನಿ, ಮೀನ್ ವಾಸನೆ ಬರ್ತಿದೆ. ಮೀನ್ ವಾಸನೆ, ಪರ್ಮೆಸಿ ವಾಸನೆ. ಅದೇನೋ ಕಣವ, ನನಗೆ ಅಭ್ಯಾಸ ಇಲ್ಲ. ಅದನ್ನ ಅಲ್ಲಿ ಹೊರಗಡೆ ಜಗ್ಲಿ ಮೇಲೆ ಇಟ್ಬಿಡು. ಯಾರು ಒತ್ಕೊಂಡು ಹೋಗ್ಬಿಟ್ರೆ? ಸರಿ, ಹಾಗಾದ್ರೆ ಅಲ್ಲಿ ದೂರ ಇಟ್ಬಿಡು. ಸರ್, ಹಂಗೆ ಆ ಬಾಗಿಲು ಹೊಚ್ಕೊಳವ. ಹಾಕ್ತೀನಿ. ಅತ್ತೆ, ಒಂದ್ ಚಮ್ ನೀರು ಕೊಡು ಕುಡಿಯಕ್ಕೆ. ಸರಿ, ಹಂಗೆ. ಅಪ್ಪ ಹೆಂಗಿದ್ದಾರೆ? ಅವನು ಚೆನ್ನಾಗಿದ್ದಾನೆ. ನಿನ್ ವ್ಯಾಪಾರ ಹೆಂಗ್ ನಡೀತಾ ಇದೆ? ಏನೋ ಸುಮಾರಾಗೈತೆ. ಮೀನೇ ಸಿಕ್ಕಕ್ಕಿಲ್ಲ, ಬೋ ಕಷ್ಟ ಆಗೈತೆ. ಮತ್ತೆ ನಿನ್ ವ್ಯಾಪಾರ ಚೆನ್ನಾಗೈತಾ? ಈಗ ಮಲ್ಲಿಗೆ ಹೂವಿಂದೆಲ್ಲ ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ ಅಲ್ವಾ? ಅದಕ್ಕೆ ಅದ್ರೊಳಗೆ ಬರೋ ಬೆಲೆ ನನಗೆ ಪರವಾಗಿಲ್ಲ. ಕಣ್ ಕಾಣ್ತದ? ಓ ಯಾಕೆ ಮುಖ ಹಿಂಗ್ ಮಾಡ್ತಿದೀಯಾ? ಇದೇನತ್ತೆ ವಾಸನೆ? ಮಲ್ಲಿಗೆ ಹೂವಿನ ವಾಸನೆ. ನೀರು ಚಂದಾಕಿರ್ಲಿ ಅಂತ ಮಲ್ಲಿಗೆ ಹೂವಿಂದ ನೀರು ಹಾಕ್ಕೊಟ್ಟಿದ್ದೀನಿ ನಾನು. ಏನೋ ಕೆಟ್ಟ ವಾಸನೆ ಬರ್ತೈತೆ. ಮೀನಿನ ವಾಸನೆ ಕುಡಿದು ನಿನಗೆ ಮಲ್ಲಿಗೆ ಹೂವಿನ ವಾಸನೆ ಮರ್ತೇ ಹೋಗೈತೆ. ಏನೋ ಈ ಮಲ್ಲಿಗೆ ಹೂ ವಾಸನೆ ತಲೆನೋವು ಬರ್ತೈತೆ. ಬೇರೆ ನೀರು ತಂದು ಕೊಡ್ಲಾ? ಬೇಡ. ಊಟ ಮಾಡ್ತೀಯಾ? ಏನು ಬೇಡ, ಸುಸ್ತಾಗೈತೆ. ನಾನು ಇಲ್ಲೇ ಮನೆ ಕತ್ತೀನಿ. ನೀ ಇಲ್ಲೇ ಮಲ್ಕೊ, ನಾ ಬೇರೆ ತಗೊಂಡ್ ಬರ್ತೀನಿ. ಬೇಡ, ನೀ ಕುತ್ಕೋ, ನಾ ತರ್ತೀನಿ. ಹೌದಾ? ಇಲ್ಲೇ ಇದೆ ನೋಡು. ನೀ ಮನ್ಕೋ, ಇಲ್ಲೇ ನಾನು ಮನೆ ಕತ್ತೀನಿ. ಈ ಕಡೆ ಮಲ್ಕೊಂಡು ನಿದ್ದೆ ಮಾಡ. ಮಧ್ಯರಾತ್ರಿ ಕಳೆದ್ರೂ ಆ ಮೀನು ಮಾರೋಳಿಗೆ ನಿದ್ದೆನೇ ಬರ್ತಾ ಇಲ್ಲ. ಯಾಕೆ? ಯಾವಾಗಲೂ ತನ್ನ ಪಕ್ಕ ಇರ್ತಿದ್ದ ಮೀನಿನ ಬುಟ್ಟಿ ಬದಲು ಅವತ್ತು ಹೂವಿನ ಬುಟ್ಟಿ ಇದೆ. ಆ ಹೂವಿನ ವಾಸನೆಗೆ ಅವಳಿಗೆ ತಲೆನೋವು ಬಂದ್ಬಿಟ್ಟಿದೆ. ನಿದ್ದೆ ಬರ್ತಾ ಇಲ್ವಾ? ಇಲ್ಲ ಅತ್ತೆ, ಈ ಮಲ್ಲಿಗೆ ವಾಸನೆಯಿಂದ ನಿದ್ದೆನೇ ಬರ್ತಾ ಇಲ್ಲ. ಮೀನ್ ವಾಸನೆ ಇಲ್ಲದೆ ಮನೆ ಕಳೆದು ರೂಢಿ ತಪ್ಪೋಗ್ಬಿಟ್ಟೈತೆ. ಅತ್ತೆ, ನಾನು ಮೀನಿನ ಬುಟ್ಟಿ ತಗೊಬಂದು ಇಲ್ಲೇ ಮಲ್ಕೊಳ್ಳ? ಬೇಡ ಕಣವ, ಬೇಡ. ಹಾಗಾದ್ರೆ ನಾನೇ ಅಲ್ಲಿ ಮನೆ ಕತ್ತೀನಿ. ಸರಿ, ಹಂಗೆ. ಅವಳು ಮೀನಿನ ಬುಟ್ಟಿನ ತನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಕೂಡಲೇ ನೆಮ್ಮದಿಯ ಗಾಢ ನಿದ್ದೆ ಅವಳಿಗೆ. ಜನರಿಗೆ ಆಧ್ಯಾತ್ಮ, ಒಳ್ಳೆ ವಿಚಾರಗಳನ್ನು ತುಂಬ ಹೊತ್ತು ಕೇಳೋಕ್ಕಾಗೋದೇ ಇಲ್ಲ. ಯಾಕೆ ಅಂದರೆ ಅವರು ಎಲ್ಲೇ ಹೋದರೂ ಪ್ರಪಂಚದ ವಾಸನೆ ಅವ್ರ ಹಿಂದೆನೇ ಇರುತ್ತೆ. ಅಂಥ ವಾಸನೆಯ ವಾತಾವರಣ ಇಲ್ಲದೇ ಇದ್ದರೆ ಅವರಿಗೆ ಉಸಿರು ಕಟ್ಟದಾಗುತ್ತೆ. ನೀರಿನಿಂದ ಹೊರಹಾಕಿದ ಮೀನಿನ ಥರ ಆಗೋಗ್ತಾರೆ. ಅವರಿಗೆ ಪ್ರಾಪಂಚಿಕತೆ ಅನ್ನೋ ಮೀನಿನ ವಾಸನೆ ಇಲ್ಲದೇ ಇದ್ದರೆ ನಿದ್ದೆನೇ ಬರೋಲ್ಲ.